ನಮಸ್ಕಾರ. ಪರ್ವ ನ್ಯೂಸ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಬೆಳಗ್ಗೆ ಅಂಬೇಡ್ಕರ್ ಹೆಬ್ಬಾಗಿಲು ಸ್ಥಾಪನೆ. ಈ ವೇಳೆ ತಡೆಯಲು ಮುಂದಾದ ಪೊಲೀಸರನ್ನು ಲೆಕ್ಕಿಸದೆ ಹೆಬ್ಬಾಗಿಲು ಸ್ಥಾಪನೆ ಮಾಡಿದ ದಲಿತ ಜನಾಂಗ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮದಲ್ಲಿ ಅಂಬೇಡ್ಕರ್ ಹೆಬ್ಬಾಗಿಲು ಸ್ಥಾಪನೆ ಮಾಡುವ ವೇಳೆ ಪೊಲೀಸರಿಂದ ತಡೆಯಲು ಯತ್ನ. ಪೊಲೀಸರನ್ನೇ ತಳ್ಳಾಡಿದ ಗ್ರಾಮದ ಮಹಿಳೆಯರು. ಹೌದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಅನುಮತಿ ಪಡೆದು ಹೆಬ್ಬಾಗಿಲು ಸ್ಥಾಪನೆ ಮಾಡುತ್ತಿದ್ದೇವೆ, ಯಾರೇ ಬಂದರೂ ತಡೆಯಲು ಸಾಧ್ಯವಿಲ್ಲ ಎಂದು ಹೆಬ್ಬಾಗಿಲು ಸ್ಥಾಪನೆ ಮಾಡಿದ ದಲಿತ ಸಮುದಾಯ. ಇನ್ನು ಒಂದೇ ಜಾಗಕ್ಕೆ 2 ಸಮುದಾಯಗಳಿಗೆ ಅನುಮತಿ ಪತ್ರ ನೀಡಿ ಗೊಂದಲಕ್ಕೆ ಕಾರಣರಾದ ಯರಿಯೂರು ಗ್ರಾಮದ ಪಿಡಿಒ. ಹೌದು, ಅಂಬೇಡ್ಕರ್ ಹೆಸರಿನ ಹೆಬ್ಬಾಗಿಲು ಸ್ಥಾಪನೆ ವೇಳೆ ತಡೆಯಲು ಬಂದ ಪೊಲೀಸರ ವರ್ತನೆಗೆ ದಲಿತ ಮಹಿಳೆಯರಿಂದ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಯರಿಯೂರು ಗ್ರಾಮದ ಪಂಚಾಯಿತಿಯ ಪಿಡಿಒ ಅವರು ಒಂದು ಎಡವಟ್ಟನ್ನ ಮಾಡಿಬಿಟ್ಟಿದ್ದಾರೆ. ಒಂದು ದಲಿತ ಸಮುದಾಯಕ್ಕೂ ಕೂಡ ಹೆಬ್ಬಾಗಿಲು ನಿರ್ಮಾಣ ಮಾಡುವ ಅನುಮತಿಯನ್ನು ಕೊಟ್ಟರೆ, ಇನ್ನೊಂದು ಕುರುಬ ಸಮುದಾಯದಿಂದ ಮತ್ತೊಂದು ಹೆಬ್ಬಾಗಿಲನ್ನು ಸ್ಥಾಪನೆ ಮಾಡೋದಕ್ಕೆ 2 ಅನುಮತಿ ಪತ್ರಗಳನ್ನು ಒಂದೇ ಜಾಗಕ್ಕೆ ಕೊಟ್ಟಿರುವುದು ನಿಜಕ್ಕೂ ಗೊಂದಲವನ್ನು ಸೃಷ್ಟಿ ಮಾಡಿತ್ತು. ಇನ್ನು ಈ ಘಟನೆ ಸ್ಥಳಕ್ಕೆ ವಿಷಯ ತಿಳಿದು ಬಂದ ಸ್ಥಳೀಯ ಶಾಸಕ AR ಕೃಷ್ಣಮೂರ್ತಿಗೆ ಘೇರಾವು ಹಾಕಿದ ಗ್ರಾಮಸ್ಥರು. ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ವಾಪಸ್ ಆದ ಶಾಸಕರು. ಇನ್ನು ವಿಷಯ ತಿಳಿದು ಗ್ರಾಮಕ್ಕೆ ಭೇಟಿ ನೀಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಮಾಜಿ ಸಚಿವರು ಆದ ಎನ್ ಮಹೇಶ್ ಅವರು ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ್ದು ಹೀಗೆ. ದಲಿತರು ಸಂಬಂಧಪಟ್ಟಂತ ಪಿಡಿಒಗೆ ನಾವು ಈ ಭಾಗದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಹೆಬ್ಬಾಗಿಲನ್ನ ಹಾಕೊಳ್ತೀವಿ, ಪರ್ಮಿಷನ್ ಕೊಡಿ. ನೈತಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ನಮಗೆ ಹಕ್ಕಿದೆ, ಹಾಗಾಗಿ ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಪಿಡಿಒ ಅಳೆದು ಸುರಿದು ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಇಲ್ಲಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಪರ್ಮಿಷನ್ ಕೊಡುವಾಗ ಇನ್ನೊಂದು ಪರ್ಮಿಷನ್ ಅನ್ಯ ಕೋಮ್ನವ್ರಿಗೆ ಕೊಟ್ಟಿದ್ದಾರೆ. ಒಂದೇ ಜಾಗಕ್ಕೆ ಇಬ್ಬರಿಗೆ ಹೇಗೆ ಪರ್ಮಿಷನ್ ಕೊಟ್ರು ಇವರು? ಆ ನಂತರದ ಬೆಳವಣಿಗೆ ನೋಡಿದ್ರೆ ಜಿಲ್ಲಾಧಿಕಾರಿಗಳು ಈ 2 ಪರ್ಮಿಷನ್ ರದ್ದು ಮಾಡಿ ಆದೇಶ ಹೊರಡಿಸಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ನನಗೆ ಲೆಟರ್ ಸಿಕ್ಕಿಲ್ಲ. ಇನ್ನು ಕೊಳ್ಳೇಗಾಲ, ಯಳಂದೂರು, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪೊಲೀಸರ ಬೆದರಿಕೆಗೆ ಹೆದರುವ ಮಕ್ಕಳಲ್ಲ ನಾವು, ಕಾನೂನು ಪಾಲಿಸುವಂತವರು ಎಂದು ಮಾಜಿ ಸಚಿವ ಎನ್ ಮಹೇಶ್ ಪೊಲೀಸರಿಗೆ ಎಚ್ಚರಿಕೆಯನ್ನ ನೀಡಿದರು. ಒಂದೇ ಜಾಗಕ್ಕೆ 2 ಸಮುದಾಯಗಳಿಗೆ ಅನುಮತಿ ಪತ್ರ ನೀಡಿದ ಪಿಡಿಒ 2 ಸಮುದಾಯಗಳ ನಡುವೆ ತಂದು ಹಾಕುವ ಕೆಲಸ ಮಾಡಿದ್ದಾರೆ. ಅವರನ್ನು ಈ ಕೂಡಲೇ ಕೆಲಸದಿಂದ ಅಮಾನತು ಮಾಡಬೇಕು ಅಂತ ಒತ್ತಾಯಿಸಿದರು. ಇನ್ನು ದಲಿತರ ಜಾಗ, ಇಲ್ಲಿ ಹೆಬ್ಬಾಗಿಲು ಕಮಾನು ಸ್ಥಾಪನೆ ಮಾಡಲು ಅನುಮತಿ ಇದೆ, ಇದನ್ನು ಪೊಲೀಸರು ಯಾಕೆ ತಡೆಯಬೇಕು? ರಾಜಕೀಯದ ಒತ್ತಡಕ್ಕೆ ಮಣಿದು ಕೆಲಸ ಮಾಡಬೇಡಿ. ಶತಮಾನಗಳಿಂದ ದಲಿತರು ತಿರುಗಾಡುವ ದಾರಿ ಇದು, ದಲಿತರ ಹಕ್ಕು. ಇದನ್ನು ಕಿತ್ತಿಕೊಳ್ಳಲು ಯಾರಿಂದನೂ ಸಾಧ್ಯವಿಲ್ಲ. ನಾನು SP ಸಾಹೇಬರಿಗೆ ಹೇಳುತ್ತಿದ್ದೇನೆ, ಹೆಬ್ಬಾಗಿಲು ಹಾಕುವಾಗ ಇದ್ದಂಥ ಜನರ ಮೇಲೆ ಏನಾದರೂ ತೊಂದರೆ ಆದರೆ ಮುಂದೆ ನಮ್ಮ ಹೋರಾಟ ಪೊಲೀಸರ ಮೇಲೆ ಎಂದು ಮಾಧ್ಯಮದ ಜೊತೆ ತಿಳಿಸಿದರು. ಇನ್ನು ಈ ಘಟನೆ ಸಂಬಂಧ 3 ಪೊಲೀಸರನ್ನ ಈಗಾಗಲೇ ಅಮಾನತುಪಡಿಸಲಾಗಿದೆ. SB ಡ್ಯೂಟಿ ಜಡೆಸ್ವಾಮಿ, ವೀರಪ್ಪ, ಹರೀಶ್ ಅಮಾನತುಗೊಂಡ ಪೊಲೀಸರು ಅನ್ನುವ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಅದೇನಾದರೂ ಆಗಲಿ, ಆ ಪಿಡಿಒ ಮಾಡಿರೋ ಒಂದು ಎಡವಟ್ಟಿನಿಂದ ಸದ್ಯಕ್ಕೆ ಅಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದ್ದಂತೂ ಸತ್ಯ. ವರದಿ ಮಾದೇಶ್ ಉಪ್ಪಾರ್, ಪರ್ವಾ ನ್ಯೂಸ್, ಚಾಮರಾಜನಗರ.